ನನಗೆ ಫೇವ್ರೇಟ್ ಗಾರ್ಡ್ ಅಂತ ಹೇಳಿದ್ರೆ ಮೊದಲು ನಾನು ಚಾಮುಂಡೇಶ್ವರಿ ತಾಯಿ ಆಗಿರ್ಬೋದು, ಮತ್ತೆ ರಾಯರಾಗಿರ್ಬೋದು. ನಾನು ಏನೇ ಕೆಲಸ ಮಾಡಬೇಕಾದ್ರೂ ಫಸ್ಟ್ ನಾನು ಅವ್ರನ್ನ ಕೇಳ್ಕೊಂತೀನಿ, ಇದಾಗುತ್ತಾ ಇದು ಮಾಡ್ತೀನಿ ನಾನು, ಇದನ್ನ ಏನು ತೊಂದರೆ ಆಗಲ್ಲ ಅಂತ. ಸೊ ಅದರಿಂದ ಅವರು ನನಗೆ ಏನಾದರೂ ಒಂದು ಸೂಚನೆ ಕೊಡ್ತಾರೆ. ಹಾಗೆಯೇ ಇವತ್ತು ಕೂಡ ಕೇಳ್ಕೊಂಡೆ, ಏನೋ ಒಂದನ್ನ ಕೇಳಿದೆ, ನನ್ನ ಮುಂದಿನ ಒಂದು ಹೆಜ್ಜೆಗೆ ರಾಯರ ಕಡೆಯಿಂದ ಮತ್ತೆ ತಾಯಿ ಚಾಮುಂಡೇಶ್ವರಿ ತಾಯಿ ಕಡೆಯಿಂದ ಕೂಡ ನನ್ನ ಆಶೀರ್ವಾದ ಬೇಕಿತ್ತು. ಹಾಗಾಗಿ ಕೇಳ್ಕೊಂಡೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಂದು ಟ್ಯೂಸ್ಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಳ್ಳೆ ಫ್ರೆಶ್ನೆಸ್ ಇದೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಕಿಚನ್ ವಿಂಡೋ ಹತ್ರ ನಿಂತಿದ್ದೀನಿ ನಾನು. ಸಿಕ್ಕಾಪಟ್ಟೆ ತಣ್ಣು ಗಾಳಿ ಬೀಸ್ತಾ ಇದೆ ಗೈಸ್. ಇವತ್ತು ಒಂಥರ ಮೋಡ ಕವಿದ ವಾತಾವರಣ ಅಂತಾರಲ್ಲ, ಆ ರೀತಿ ಇದೆ ವೆದರ್ ಬಂದು. ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೆದರ್ ಅಂತೂ. ಸೊ ಇದೇ ಒಳ್ಳೆ ಫ್ರೆಶ್ನಲ್ಲಿ, ಇದೇ ಒಳ್ಳೆ ಮೂಡಲ್ಲಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಹಾಗೆಯೇ ಇವತ್ತು ಟೈಮ್ ಬಂದಾಗಲೇ 9:30 ಆಗಿದೆ. ಈಗಷ್ಟೇ ಹುಡುಗರನ್ನ ಕಳಿಸ್ಬಿಟ್ಟು ಬಂದಿದ್ದೀನಿ. ಇನ್ನು ಏನಂದ್ರೆ ಏನು ಕೆಲಸನೂ ಕೂಡ ಆಗಿಲ್ಲ, ನಂದು ಮಾಡಬೇಕು. ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಪೂಜೆನೆಲ್ಲ ಮಾಡಿ ಟಿಫನ್ ಎಲ್ಲ ಮಾಡ್ಕೊಬೇಕು. ಇನ್ನು ಟಿಫನ್ಗೆ ಬಂದು ಒಂದು ಸಿಂಪಲ್ ಆಗಿರುವಂಥ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಒಂದು ಟೊಮೊಟೊ ದೋಸೆನ ಮಾಡಿದೆ. ತುಂಬಾ ಬೇಗನೆ ಮಾಡ್ಕೊಬೋದು. ಹಾಗೆಯೇ ಒಂದು ಡಿಫ್ರೆಂಟ್ ರುಚಿ, ಡಿಫ್ರೆಂಟ್ ಕಲರಲ್ಲಿ ಕೂಡ ಬರುತ್ತೆ. ಸೊ ನಾವು ಯಾವಾಗ ದೋಸೆ ತಿನ್ನಬೇಕು ಅಂತ ಅನ್ಕೊಂತೀವೋ ಆ ಟೈಮಲ್ಲಿ ಮಾಡ್ಕೊಬೋದು ಅಂತಲೇ ಹೇಳ್ಬೋದು, ಸಿಂಪಲಾಗಿ ಹೇಳೋದಾದರೆ. ಅದಕ್ಕೆ ಕಾಂಬಿನೇಷನ್ ಬಂದು ಒಂದು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಸಿಂಪಲಾಗೇ. ಹಾಗೆಯೇ ಇದ್ರ ಜೊತೆ ಒಂದು ಹುಡುಗರಿಗೂ ಕೊಟ್ಟು ಕಳ್ಸೋಣ, ಹುಡುಗರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅವಲಕ್ಕಿಯಿಂದ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಸ್ನ್ಯಾಕ್ಸ್ಗೂ ಆಗುತ್ತೆ ಅವ್ರಿಗೆ, ಬಾಕ್ಸ್ಗೆ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಅವರು ಬಂದ ತಕ್ಷಣ ತಿನ್ನೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟೇಸ್ಟ್ ಮಾಡಿ ನೋಡಿದೆ ಕೂಡ ನಾನು ಆಲ್ರೆಡಿ. ಹಾಗೆಯೇ ಟೊಮೊಟೊ ದೋಸೆ ನಾನೇ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ಆ ರೆಸಿಪಿನ ಕೂಡ ನೀವು ನೋಡ್ಕೊಂಡು ಬನ್ನಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹೀಗೆ ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಓಕೆ ಗೈಸ್, ಕೆಲಸ ಅಂತೂ ಏನೂ ಆಗಿಲ್ಲ. ಏನಂತಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನಾವು ಬೇಗನೆ ಕೆಲಸ ಮುಗಿಸ್ಕೊಬೋದು. ಸ್ವಲ್ಪ ಅಲ್ಲಿ ಕೂತು ಇಲ್ಲಿ ಕೂತು ಅಥವಾ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಂತೂ ಏನು ಕೆಲಸನೂ ಆಗಲ್ಲ. ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ. ಅವತ್ತಿನ ದಿನ ಎಲ್ಲ ಹಾಳಾಗ್ಬಿಡುತ್ತೆ, ಸೋಂಬೇರಿತನ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಸ್ಟಾರ್ಟ್ ಮಾಡಿದಾಗ್ಲೇ ಬಿಗಿನಿಂಗಿಂದನೇ ಸ್ವಲ್ಪ ಎನರ್ಜಿ ಕೊಟ್ಟು ಕೆಲಸನ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಹಿಂಗೆ ಅಂದ್ರೂ ಒಂದು 2-3 ಅವರ್ಸ್ ಏನಿರುತ್ತೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಅದನ್ನು ಕೂಡ ಅದೇ ಒಂದು ಎನರ್ಜಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕೆಲಸನ ಮಾಡ್ಕೊಳ್ಳೋಣ. ಇನ್ನು ಹಾಗೆಯೇ ನೀವು ಆ ರೆಸಿಪಿನ ನೋಡ್ಕೊಂಡು ಬನ್ನಿ. ಅಷ್ಟೆಲ್ಲ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಏನಾದರೂ ಕುಡಿಯೋದಕ್ಕಿಂತ ಮುಂಚೆ, ಅಂದರೆ ಕಾಫಿ, ಟೀ ಅಥವಾ ಯಾವುದೇ ಒಂದು ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ಕುಡಿಯೋದಕ್ಕಿಂತ ಮುಂಚೆ 1 ಲೋಟ ಆಗುವಷ್ಟು ನಾವು ಬಿಸಿ ನೀರನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಬಾಡಿಗೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮದು ವಾಯ್ಸ್ ಏನಿರುತ್ತೆ ಅದು ಕೂಡ ತುಂಬ ಕ್ಲಿಯರಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಆಗುತ್ತೆ ಬೆಳಗ್ಗೆ ಟೈಮು. ಅದರಲ್ಲೂ ಇವಾಗೆಲ್ಲ ವೆದರ್ ಎಲ್ಲ ಕೋಲ್ಡ್ ಇರುತ್ತಲ್ಲ, ಸೊ ತುಂಬಾ ಬೆನಿಫಿಟ್ಸ್ ಇದೆ ಬಿಸಿನೀರಲ್ಲಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ 1 ಲೋಟನ ನಾನು ಬಿಸಿನೀರನ್ನ ಸಪ್ರೇಟಾಗಿ ತೊಗೊಂಡಿದ್ದೀನಿ ಕುಡಿಯೋದಕ್ಕೆ ಅಂತ. ಇನ್ನು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೆ. ನಾನು ದೋಸೆ ಮಾಡ್ತೀನಲ್ವ, ಟೊಮೊಟೊ ದೋಸೆನ, ಅದಕ್ಕೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸ್ಕೊಳ್ಳಿಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಇಲ್ಲ ಒಂದು 6-7 ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಕಾಯಿಸಿರುವಂಥ ಬಿಸಿ ನೀರನ್ನು ಹಾಕಿ ಒಂದು 10 ನಿಮಿಷನಾದ್ರೂ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಯೂಸ್ ಮಾಡ್ಕೊತೀನಿ. ಹಾಗಾಗಿ ಮುಂಚೆನೇ ನೆನೆಸ್ಕೊತಾ ಇದ್ದೀನಿ. ನಾನು ಬಿಸಿನೀರು ಕುಡಿಯೋಂಥ ಟೈಮಲ್ಲಿ ಅದು ಕೂಡ ಒಂದು 10 ನಿಮಿಷ ಚೆನ್ನಾಗಿ ನೆಂದಿರುತ್ತೆ. ಆಮೇಲೆ ಬೇಕಿದ್ದರೆ ಇದನ್ನು ನಾವು ಡೈರೆಕ್ಟಾಗಿ ರುಬ್ಕೊಳ್ಳೋದಕ್ಕೆ ಹಾಕೊಬೋದು. ಒಂದೊಳ್ಳೆ ಕಲರ್ ಬರುತ್ತೆ ಅಂತ ಹೇಳಿ ಮುಂಚೆನೇ ನೆನೆಸ್ಕೊಳ್ಳುವಂಥದ್ದು. ಸೊ ಇನ್ನು ನೆಕ್ಸ್ಟು ಇನ್ಸ್ಟೆಂಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಅದೇ ಕಪ್ನಲ್ಲೇ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಅರ್ಧ ಇಲ್ಲ ಒಂದು ಮುಕ್ಕಾಲು, ನಮಗೆ ಕ್ವಾಂಟಿಟಿ ತಕ್ಕನಂಗೆ, ನಮ್ಮದು ಎಷ್ಟು ಜನಕ್ಕೆ ಬೇಕು ದೋಸೆ ಆ ರೀತಿ ಕ್ವಾಂಟಿಟಿ ತಕ್ಕನಂಗೆ ಮಾಡ್ಕೊಬೋದು. ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊತಾ ಇರುವಂಥದ್ದು. ಸೊ ಹಾಗೆಯೇ ಒಂದು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಇದಕ್ಕೆ ಒಂದು ಮೀಡಿಯಮ್ ಸೈಜು ಒಂದು 2 ಟೊಮೊಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1 ಇಂಚ್ ಆಗುವಷ್ಟು ಶುಂಠಿನ, ಇದೊಂಥರ ಫ್ಲೇವರ್ಗೆ ಅಂತ ಹೇಳ್ಬೋದು, ಚೆನ್ನಾಗಿರುತ್ತೆ. ಶುಂಠಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ನಾವು ಸೇರಿಸ್ಕೋಬೋದು. ಹಾಗೆಯೇ ನೆಂದಿರುವಂಥ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಅದೇ ನೀರನ್ನು ಸ್ವಲ್ಪ ಒಂದು 2-3 ಸ್ಪೂನ್ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ಮುಂಚಿತವಾಗೇ. ಏನಾಗುತ್ತೆ, ಹಿಟ್ಟನ್ನೆಲ್ಲ ಹಾಕಿದಾಗ ಆದಷ್ಟು ಸ್ವಲ್ಪನೇ ಕ್ವಾಂಟಿಟಿ ಹಾಕ್ಕೊಂಡು 2 ಸಲ ಗ್ರೈಂಡ್ ಮಾಡಿಕೊಂಡ್ರೆ ಬೆಟರ್ ಅಂತ ಅಂದ್ಕೊತೀನಿ. ಸೊ ನೋಡ್ತಿರ್ಬೋದು ಗ್ರೈಂಡ್ ಆಗಿದೆ. ಈ ಟೈಮಲ್ಲಿ 1 ಕಪ್ ಆಗುವಷ್ಟು ನಾನು ಮೊಸರನ್ನ ತೊಗೊತಾ ಇದ್ದೀನಿ.
ಇನ್ಸ್ಟೆಂಟಾಗೆ ದೋಸೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ 1 ಕಪ್ ಆಗುವಷ್ಟು ಮೊಸರನ್ನ ಬಳಸೋದ್ರಿಂದ ದೋಸೆ ಹಿಟ್ಟು ಏನಾಗುತ್ತೆ ಸ್ವಲ್ಪ ಹುಳಿ ಅಂಶ ಅನ್ನೋದು ಚೆನ್ನಾಗಿರುತ್ತಲ್ವ, ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ. ಸೊ ಇದನ್ನೆಲ್ಲ ರೆಡಿ ಆಯಿತು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನಾನು ಕೂಡ. ಇನ್ನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಬಳಸ್ಕೊತಾ ಇದ್ದೀನಿ. ಇನ್ಸ್ಟೆಂಟಾಗೆ ಮಾಡ್ಕೊಳ್ಳೋದ್ರಿಂದ ಅಡುಗೆ ಸೋಡಾ ಬಳಸಿದ್ರೇ ಬೆಟರ್ ಅಂತ ಅಂದ್ಕೊತೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಸೇರಿಸ್ಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕು ದೋಸೆ ಹಿಟ್ಟಿನ ಅದಕ್ಕೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಇವಾಗ ನಾನು ಈ ದೋಸೆನ ಹೇಗೆ ಬರುತ್ತೆ ಏನು ಅಂತ ನಾನು ತೋರಿಸಲ್ಲ. ಸೊ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡ್ತೀನಲ್ಲ, ಆ ಟೈಮಲ್ಲಿ ನಾನು ಇದನ್ನು ಹೇಗೆ ಬರುತ್ತೆ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಸೇಮ್ ಟು ಸೇಮ್ ಮಸಾಲೆ ದೋಸೆಗಿಂತ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಕಲರಲ್ಲಂತೂ ಪಕ್ಕನೇ ಬರುತ್ತೆ ದೋಸೆ. ಇದನ್ನು ನಾನು ಹುಡುಗ್ರಿಗೆ ಹಾಕ್ಕೊಡ್ಬೇಕಾದ್ರೇ ರೆಡಿ ಮಾಡ್ಕೊತಿದ್ನಲ್ಲ, ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಎತ್ತಿಕೊಂಡೆ. ಹಾಗೆಯೇ ಈ ದೋಸೆಗೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಸ್ವಲ್ಪ ಟೊಮೊಟೊನ್ನು ಕೂಡ ಬಳಸಿ, ಸ್ವಲ್ಪ ಕಾಯಿನ ಬಳಸಿ ಕಾಯಿ ಚಟ್ನಿ ಮಾಡಿದ್ದೀನಿ. ಇದಕ್ಕೆ ನಾನು ಹಸಿರು ಮೆಣಸಿಕಾಯಿನ ಸ್ಕಿಪ್ ಮಾಡಿದ್ದೀನಿ, ಒಣಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ತುಂಬಾ ಸಖತ್ತಾಗಿರುತ್ತೆ ಇದ್ರ ಚಟ್ನಿ ಅಂತೂ. ಸೊ ಇದು ಕೂಡ ರೆಡಿ ಆಗಿದೆ. ಈಗ ಪಕ್ಕಕ್ಕೆ ಎತ್ತಿಕೊಂಡ್ಬಿಡೋಣ. ಹಾಗೆಯೇ ಮಕ್ಳದ್ದು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಅವಲಕ್ಕಿ ಒಗ್ಗರಣೆನ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಂತೂ ಸೂಪರಾಗಿತ್ತು. ಇವತ್ತಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾನು ಹೋದ ವೀಡಿಯೋದಲ್ಲೆಲ್ಲ ಹೆಸರು ಬೇಳೆದು ಒಂದು ಸ್ನ್ಯಾಕ್ಸ್ ಮಾಡಿದ್ದೆ ನೋಡಿ, ಸೇಮ್ ಟು ಸೇಮ್ ಇದೇ ಥರನೇ ಅದನ್ನು ಕೂಡ ಮಾಡಿದ್ದು. ಇದು ಕೂಡ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು, ತುಂಬಾ ಈಸಿ ಮಾಡೋದು ಕೂಡ. ಇಲ್ಲಿ ಎಣ್ಣೆನೆಲ್ಲ ಚೆನ್ನಾಗಿ ಕಾಯ್ದ ನಂತರ ಈ ರೀತಿ ಒಂದು 1/4 ಕಪ್ ಆಗುವಷ್ಟು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಮತ್ತು ಅವಲಕ್ಕಿ ನಮಗೆ ಎಷ್ಟು ಬೇಕೋ ಅಷ್ಟು ಕೂಡ ತೊಗೊಬೋದು. ಹಾಗೆಯೇ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರೆ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಇದನ್ನು ಕೂಡ ಎಲ್ಲನೂ ಕೂಡ ಎಣ್ಣೆಲೆ ಕರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆಯೇ ಸ್ವಲ್ಪ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಹಸಿ ತೆಂಗಿನಕಾಯಿ ಪೀಸ್ಗಳನ್ನ ಈ ರೀತಿ ಕರಿತಾ ಇದ್ದೀನಿ. ಸೇಮ್ ಟು ಸೇಮ್ ಕರೆದಾದ್ಮೇಲೆ ಎಣ್ಣೆಯಲ್ಲಿ ಏನಾಗುತ್ತೆ, ಸೇಮ್ ಟು ಸೇಮ್ ಕೊಬ್ಬರಿನೆಲ್ಲ ಎಣ್ಣೆಲಿ ಕರೆದ್ಬಿಟ್ಟು ತಿಂದು ನೋಡಿ ಒಂದ್ಸಲ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೇಮ್ ಟು ಸೇಮ್ ಹಂಗೇ ಇತ್ತು ಇದಂತೂ. ಇನ್ನು ಕೊನೆಯದಾಗಿ ಸ್ವಲ್ಪ ಅವಲಕ್ಕಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಎಣ್ಣೆನಲ್ಲೇ ಕರಿಬೇಕಾಗತ್ತೆ ಈ ರೀತಿ. ಆದಷ್ಟು ಈ ರೀತಿ ಅವಲಕ್ಕಿ ಕರಿಬೇಕಾದ್ರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೇ ಹಾಕ್ಕೊಂಡು ಕರಿಬೇಕಾಗತ್ತೆ. ಅದು ಚೆನ್ನಾಗಿ ಹರಡ್ಬಿಡುತ್ತಲ್ಲ ಎಣ್ಣೆಗೆ ಹಾಕಿದ ತಕ್ಷಣ. ಹಾಗೆಯೇ ಸ್ವಲ್ಪ ಪಾತ್ರೆ ಒಳಗಡೆ ಎಲ್ಲ ಸ್ವಲ್ಪ ಹರಡಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅವಲಕ್ಕಿ. ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಅದ್ರ ಸ್ಟ್ರೈನರ್ ಏನಿರುತ್ತೆ ಅದ್ರ ತುಂಬಾ ಆಗುತ್ತೆ ಆವಾಗ. ಇನ್ನು ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ಇದಕ್ಕೊಂದು ಚಿಕ್ಕ ಮಸಾಲೆನ ಆ್ಯಡ್ ಮಾಡಿಬಿಡೋಣ. ಅಷ್ಟರಲ್ಲಿ ಇದೇನಿರುತ್ತೆ ಕರೆದ ತಕ್ಷಣವೇ ನಾವು ಒಂದು ಟಿಶ್ಯೂನಲ್ಲಿ ಇದ್ರ ಮೇಲೆಲ್ಲ ಸ್ವಲ್ಪ ಎಣ್ಣೆದೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಎಣ್ಣೆ ಎಲ್ಲ, ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ತಾ ಬರಬೇಕು ಅವಲಕ್ಕಿ ಮತ್ತು ನಾವು ಕರೆದಿರುವಂಥ ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಡ್ರೈ ಫ್ರೂಟ್ಸು, ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಈ ರೀತಿ ಕರ್ಕೊಂಡಿದ್ದೆ ನಾನು, ಹಸಿ ಕರಿಬೇವನ್ನ. ಇದೆಲ್ಲ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಬೇಕು ಅಂದರೆ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಗರಂ ಮಸಾಲನೂ ಕೂಡ ಹಾಕೊಬೋದು. ಜಾಸ್ತಿ ಖಾರ ಆದರೆ ಮಕ್ಕಳು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದೇ ಟೇಸ್ಟ್ಗೆ ಎಷ್ಟು ಸಖತ್ತಾಗಿತ್ತು ಗೊತ್ತಾ ಅವಲಕ್ಕಿ ಒಗ್ಗರಣೆ ಅಂತೂ. ಪುರಿ ಒಗ್ಗರಣೆ ಎಲ್ಲ ತಿಂತಿರ್ತೀರಲ್ಲ, ಸೇಮ್ ಪುರಿ ಒಗ್ಗರಣೆಗಿಂತ ಡಬಲ್ ರುಚಿ ಅಂತಲೇ ಹೇಳ್ಬೋದು ಇದು ಬಂದು. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕೊನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇನ್ನು ನೆಕ್ಸ್ಟು ಏನಿರುತ್ತೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ರೆಡಿ ಅಂದರೆ ಏನು ತುಂಬ ಮೇಕಪ್ ಆ ಥರ ಏನಿಲ್ಲ, ಪೂಜೆಗೆ ತುಂಬ ಸಿಂಪಲಾಗೇ ರೆಡಿ ಆಗುವಂಥದ್ದು. ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ಒಂದು ಯಾವುದಾದ್ರೂ ಒಂದು ಸ್ಟಿಕ್ಕರ್ನ ಅಥವಾ ಒಂದು ಬಿಂದಿನ ಹಾಕ್ಕೊಳ್ಳೋದಷ್ಟೇ. ನಾನು ಜಾಸ್ತಿ ರೆಗ್ಯುಲರಾಗಿ ಐಲೈನರ್ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ದೀಪಗಳನ್ನೆಲ್ಲ ತೊಳಿಬೇಕು ಇವತ್ತು. ಸ್ವಲ್ಪ ಎಲ್ಲನೂ ತೊಳೆಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ದೇವ್ರ ಫೋಟೋಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದಕ್ಕೆಲ್ಲ ಬಟ್ಟೆ ಇಡೋದು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಆದಷ್ಟು ಪೂಜೆ ಮಾಡೋದು ಹಿಂದಿನ ದಿನ ನೈಟೇನೆಲ್ಲ ಮಾಡ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ ನಮಗೆ. ಮಾರನೇ ದಿನ ಬೇಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡ್ಕೊಂಬಿಡ್ಬೋದು. ಇಲ್ಲ ಎಲ್ಲ ಒಂದೇ ದಿನ ಮಾಡ್ತೀವಿ ಅಂದರೆ ಹೆಂಗೆ ಅಂದ್ರೂ ಈ ರೀತಿ ಪೂಜಾ ರೂಮ್ ಕೆಲಸ 1 ಅವರಿಂದ ಒಂದು 2 ಅವರ್ಸ್ ಆದ್ರೂ ನಮಗೆ ಬೇಕೇ ಬೇಕು. ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಬೊಟ್ಟಿಟ್ಟು ಹೂವನ್ನ ಇಟ್ಟು ಹೊಸ್ದಾಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ದೀಪ ಹಚ್ತೀವಿ ಅಂತ ಹೇಳಿದ್ರೆ ಒಂದು 2 ಅವರ್ಸ್ ಆದರೆ ಮಿನಿಮಮ್ ಬೇಕೇ ಬೇಕು. ನಾನು ಜಾಸ್ತಿ ಹಿಂದಿನ ದಿನನೇ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಇವತ್ತೇ ಮಾಡೋಣ, ಹೇಗಿದ್ರು ಫ್ರೀ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ತುಂಬ ಮೆಸ್ಸಿಯಾಗೂ ಕೂಡ ಇಟ್ಕೊಂಡಿಲ್ಲ ದೇವ್ರ ಮನೇನ. ಏನಂದರೆ ತುಂಬ ಸಿಂಪಲ್ಲಾಗೇ ಇಟ್ಕೊಂಡಿದ್ದೀನಿ. ಒಂದು 4 ಫೋಟೋ ಇಟ್ಕೊಂಡಿದ್ದೀನಿ ಮತ್ತು 1-2 ದೀಪಗಳು ಈ ರೀತಿ ಇಟ್ಕೊಂಡಿದ್ದೀನಿ. ಕಲಶ ಆ ಥರ ನಾನೇನು ಇಟ್ಟಿದ್ದೆ ಜಸ್ಟ್ ಇವಾಗ ರೀಸೆಂಟಾಗೆ ಕಲಶನೂ ಕೂಡ ತೆಗೆದುಬಿಟ್ಟಿದ್ದೀನಿ ನಾನು. ಏನಪ್ಪ ಅಂದರೆ ಜಾಸ್ತಿ ಮೆಸ್ಸಿ ಆ ಥರ ಎಲ್ಲ ಇಟ್ಕೊಂಡಾಗ ನಾವು ಈ ರೀತಿ ಪೂಜೆ ಮಾಡೋ ಟೈಮಲ್ಲೂ ಕ್ಲೀನ್ ಮಾಡೋ ಟೈಮಲ್ಲಿ ತುಂಬ ತಲೆನೋವು ಆಗ್ಬಿಡುತ್ತೆ. ಅದೇ ಅರ್ಜೆಂಟ್ ಟೈಮ್ಗಳಲ್ಲೂ ಕೂಡ ಬೇಗನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಲ್ಲರಿಗೂ ಅಷ್ಟೇ ದೇವ್ರ ಮನೆ ಮತ್ತು ಕಿಚನ್ ಅಂದರೆ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಹಾಗಾಗಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗೇ ಮಾಡ್ಕೊತೀನಿ ಪೂಜೆನೇ. ನನಗೆ ಅದೇ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತಿನ ಪೂಜೆಯಲ್ಲಿ ಬಂದು ಒಂದು ಸ್ಪೆಷಲ್ ಕೂಡ ಇದೆ, ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಪರ್ಸ್ನಲಿ ನನ್ನ ಲೈಫಲ್ಲಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಂತೆಯೇ ನೋಡಿ ಕೊನೆ ತನಕ. भजले राम नाम सुखधाम, भजले राम नाम सुखधाम, भजले राम नाम सुखधाम। तेरा पूरन हो सब काम, तेरा पूरन हो सब काम, भजले राम नाम सुखधाम, भजले राम नाम सुखधाम। ಹಾಯ್ ಗೈಸ್, ನೋಡಿದ್ರೆ ಅನ್ಕೊತೀನಿ ರಾಯರ ಕಡೆಯಿಂದ ನನಗೆ ಹೂಪ್ರಸಾದ ಸಿಕ್ಕಿದೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಈ ಥರ ಕೊಟ್ಬಿಟ್ಟಾಗ ಕಣ್ಮುಂದೆ ಕೊಟ್ಟಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ನನಗೆ ಈ ಥರ ಸುಮಾರು ರಾಯರು ತುಂಬ ಸತಿ ಕೊಟ್ಟಿದ್ದಾರೆ. ನಾನು ಕೇಳ್ಕೊಂಡಾಗ ನನಗೇನಾದರೂ ನನಗೆ ಆಗಬೇಕು, ಈ ಕೆಲಸ ಆಗಬೇಕು ಅಂತ ಕೇಳಿದಾಗ ಅಥವಾ ನಾನು ಏನೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಾನು ಫಸ್ಟು ನನಗೆ ಫೇವ್ರೆಟ್ ಗಾಡ್ ಅಂತ ಹೇಳಿದ್ರೆ ಮೊದಲಿಂದನೂ ಚಾಮುಂಡೇಶ್ವರಿ ತಾಯಿ ಆಗಿರ್ಬೋದು, ಮತ್ತು ರಾಯರಾಗಿರ್ಬೋದು. ನಾನು ಏನೇ ಕೆಲಸ ಮಾಡಬೇಕಾದ್ರೂ ಫಸ್ಟು ನಾನು ಅವ್ರನ್ನ ಕೇಳ್ಕೊತೀನಿ, ಇದಾಗುತ್ತಾ, ಇದು ಮಾಡ್ತೀನಿ ನಾನು, ಇದರಿಂದ ಏನು ತೊಂದರೆ ಆಗಲ್ವಾ ಅಂತ. ಸೊ ಅದರಿಂದ ಅವರು ನನಗೆ ಏನಾದರೂ ಒಂದು ಸೂಚನೆ ಕೊಡ್ತಾರೆ. ಹಾಗೆಯೇ ಇವತ್ತು ಕೂಡ ಕೇಳ್ಕೊಂಡೆ, ಏನೋ ಒಂದನ್ನು ಕೇಳಿದೆ. ನನ್ನ ಮುಂದಿನ ಒಂದು ಹೆಜ್ಜೆಗೆ ರಾಯರ ಕಡೆಯಿಂದ ಮತ್ತು ತಾಯಿ ಚಾಮುಂಡೇಶ್ವರಿ ತಾಯಿ ಕಡೆಯಿಂದನೂ ಕೂಡ ನನಗೆ ಆಶೀರ್ವಾದ ಬೇಕಿತ್ತು. ಹಾಗಾಗಿ ಕೇಳ್ಕೊಂಡೆ. ಇವಾಗಷ್ಟೇ ಒಂದು ವಾರದಲ್ಲೂ ಕೂಡ ಇದೇ ಸಲುವಾಗಿನೇ ಕೇಳ್ಕೊಂಡಿದ್ದೆ. ಯಾವಾಗಲೂ ಅಷ್ಟೇ ಪಟ್ಟಂತ 2 ಸೈಡಿಂದ ಹೂನ ನನಗೆ ರಾಯರು ಕೊಟ್ಟಿದ್ರು. ಮತ್ತೆ ಅದೇ ತಕ್ಷಣಕ್ಕೆ ಕೊಟ್ಟು ಇಮಿಡಿಯೇಟ್ 1-2 ಸೆಕೆಂಡ್ಗೆನೆ ಚಾಮುಂಡೇಶ್ವರಿ ತಾಯಿಯಿಂದ ಕೂಡ ನನಗೆ ಹೂಪ್ರಸಾದ ಸಿಕ್ತು. ಸಿಕ್ಕಾಪಟ್ಟೆ ಒಂದೇ ಸತಿಗೆ 2 ಕಡೆಯಿಂದ ಸಿಕ್ತಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ. ಅಷ್ಟು ಖುಷಿ ಆಗೋಯ್ತು ನನಗಂತೂ. ಸೇಮ್ ಇವತ್ತೇನು ಕೇಳಿದ್ನೋ ಅವತ್ತೂ ಅದನ್ನೇ ಕೇಳಿದೆ. ಬಟ್ ಅವತ್ತು ನಾನು ಯಾವುದೇ ರೀತಿ ನಾನು ವಿಡಿಯೋನ ಆನ್ ಮಾಡಿರಲಿಲ್ಲ, ವಿಡಿಯೋ ಮಾಡ್ಕೊಳ್ತಿರ್ಲಿಲ್ಲ. ಸೊ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡ್ತಿದ್ನಲ್ಲ, ಎಲ್ಲ ದೀಪಗಳನ್ನೆಲ್ಲ ತೊಳೆದು ನೀಟಾಗೆಲ್ಲ ಮನೆಲ್ಲ ಡೀಪ್ ಕ್ಲೀನಾಗೆಲ್ಲ ಮಾಡ್ಕೊಂಡಿದ್ನಲ್ಲ ಮೊನ್ನೆಯಿಂದ. ಸೊ ಪೂಜೆ ಎಲ್ಲ ಮಾಡೋಣ, ಹಂಗೇನೆ ವಿಡಿಯೋ ಕೂಡ ಆನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಮಾಡ್ತಾ ಇದ್ದೆ. ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನಷ್ಟು ನಂದು ನಂಬಿಕೆನ, ನನ್ನ ಇನ್ನಷ್ಟು ನಿರ್ಧಾರನ ಗಟ್ಟಿ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಕೂಡ ಕೇಳ್ಕೊಂಡಿದ್ದೀನಿ. ಅದು ಏನು ಕೇಳ್ಕೊಂಡೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್ ನನಗಂತೂ ರಾಯರ ಕಡೆಯಿಂದ ಹೂಪ್ರಸಾದ ಕೊಟ್ಟಿರೋದು. ಹಾಗೇನೆ ದೇವ್ರ ಮನೆಯಿಂದನೇ ನನಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನಾನು ಇಲ್ಲೇ ನಿಂತ್ಕೊಂಡು ನಾನು ಮಾತಾಡ್ತಾ ಇರುವಂಥದ್ದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗಂತೂ. ಸೊ ಇದನ್ನ ಮುಡ್ಕೊತೀನಿ. ನಿಜ ದೇವ್ರಿದ್ದಾನೆ ಅಂತ ನಂಬಿದ್ರೆ ಯಾವತ್ತು ದೇವ್ರ ಕೈ ಬಿಡಲ್ಲ ಅಂತ ಅನ್ನೋದು ನನ್ನ ಒಂದಿದು. ಒಬ್ಬೊಬ್ರು ಮೂಢನಂಬಿಕೆ ಆಗಿರ್ಬೋದು ಅಥವಾ ಅತಿಯಾದ ನಂಬಿಕೆ ಅಂತ ಹೇಳೋರು ಇರ್ತಾರೆ, ಅದು ಅವ್ರವ್ರ ಮೇಲೆ ಡಿಪೆಂಡು. ಬಟ್ ದೇವರೇ ನನಗೆ ಎಲ್ಲ
ಅನ್ನೋರ್ಗೆ ಯಾವತ್ತೂ ದೇವ್ರು ಕೈ ಬಿಟ್ಟಿಲ್ಲ. ಹಂಗೆ ನನ್ನ ವಿಷಯದಲ್ಲಿ ಪ್ರತಿ ಬಾರಿನೂ ಅಷ್ಟೇನೆ, ನಾನು ಯಾವತ್ತೂ ಅಷ್ಟೇನೆ, ನಾನು ಮೊದಲೇ ಹೇಳ್ದಂಗೆ ಜನಗಳ ಮೇಲಂತೂ ನಾನು ಒಂದು ಚೂರು ನಂಬಿಕೆನ ಇಟ್ಟಿಲ್ಲ. ಹೇಳಕ್ ಬರಲ್ಲ ಯಾವ ರೀತಿ ಯಾವಾಗ ಯಾರು ಹೆಂಗ್ ಚೇಂಜ್ ಆಗ್ತಾರೆ ಅಂತ. ಆದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ರೆ ಅವರು ಯಾವತ್ತೂ ಕೂಡ ಚೇಂಜ್ ಆಗಲ್ಲ, ಯಾವತ್ತೂ ಕೂಡ ನಮ್ದು ಎಂಥ ಪರಿಸ್ಥಿತಿಲೂ ಕೂಡ ಕೈ ಬಿಡಲ್ಲ ಅನ್ನೋದು ನನ್ನ ನಂಬಿಕೆ, ಪರ್ಸ್ನಲಿ ನನ್ನ ನಂಬಿಕೆ. ಹಂಗಂತ ನಾನು ನಿಮ್ಮನ್ನ ನಂಬಲೇಬೇಕು ಅಂತ ಏನು ಹೇಳ್ತಾ ಇಲ್ಲ. ನಿಮ್ಮ ನಂಬಿಕೆ ನಿಮಗೆ ದೊಡ್ಡದು, ಹಾಗೆ ನನ್ನ ನಂಬಿಕೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು ಅಂತಾನೆ ಹೇಳ್ಬೋದು. ಸೊ ಖುಷಿ ಆಗ್ತಿದೆ ನಮ್ಗಂತೂ. ಸೊ ಮುಡ್ಕೊಂಡ್ಬಿಡ್ತೀನಿ ಇವಾಗ್ಲೇನೆ, ಆ ಕಡೆ ಈ ಕಡೆ ಬಿಳ್ಸೋದು ಬೇಡ. ಮತ್ತೆ ಅಷ್ಟೇನೆ ಗೈಸ್, ಏನಿಲ್ಲ. ನಾನು ಯಾವಾಗಲೂ ಹೇಳಿದ್ನಲ್ಲ, ನಾನು ಏನು ಕೇಳ್ಕೊಂಡೆ, ಏನಕ್ಕೋಸ್ಕರ ಕೇಳ್ಕೊಂಡೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ದಿನಗಳು ಹೋದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಪೂಜೆ ಅಂತೂ ನೆಮ್ಮದಿಯಾಗಾಯಿತು. ಒಂಥರ ಏನಂತಾರೆ, ಮನೆಯೆಲ್ಲ ಈ ರೀತಿ ಕ್ಲೀನ್ ಮಾಡಿಕೊಂಡು, ಮತ್ತು ದೇವ್ರ ಮನೆಯಲ್ಲೆಲ್ಲ ದೀಪಗಳನ್ನೆಲ್ಲ ಈ ರೀತಿ ದೇವ್ರ ಸಾಮಾನುಗಳೇನಿರುತ್ತೆ ಎಲ್ಲ ನೀಟಾಗಿ ತೊಳೆದು ಪೂಜೆ ಮಾಡೋದೇ ಒಂಥರ ಖುಷಿ, ಸಮಾಧಾನ, ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಮನೇಲಿ ಫುಲ್ ಎಲ್ಲ ಕ್ಲೀನ್ ಆಗಿರುತ್ತಲ್ಲ, ಹೊಸದಾಗಿ ಕಾಣಿಸ್ತಾ ಇರುತ್ತೆ ನಮಗೆ, ಮನೆ ಆಗಿರ್ಬೋದು, ದೇವ್ರ ಮನೆ ಆಗಿರ್ಬೋದು. ಸೊ ಆ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಒಂಥರ ಸಮಾಧಾನ ಆಗ್ತಾ ಇರುತ್ತೆ ಮನಸ್ಕಂತೂ. ಸೊ ಓಕೆ ಗೈಸ್, ಇನ್ನು ಟೈಮ್ ಆಗೇ ಬಿಡ್ತು ಇವತ್ತು. ಅದು ಇದು ಒಂದು ಅಂದ್ಕೊಂಡು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾನೆ, ಹಾಗಾಗಿ ಟೈಮ್ ಆಗೋಯ್ತು. ಇವಾಗ ಟಿಫನ್ ಮಾಡಬೇಕು, ದೋಸೆನೂ ಕೂಡ ಹಾಕೊಬೇಕು. ನಾನು ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಕೆಲಸಗಳಿದೆ, ನಂದು ವಿಡಿಯೋ ಎಡಿಟಿಂಗ್ ಎಲ್ಲ ಕೆಲಸಗಳಿದೆ. ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಬೇಕು. ಇನ್ನು ಇಡೀ ದಿನ ಆಫ್ ಡೇ ಎಲ್ಲ ಫುಲ್ ಟೈಮ್ ನನಗೇನೆ ಅಂತ ಹೇಳ್ಬೋದು. ಸೊ ಬನ್ನಿ. ಇನ್ನು ಪೂಜೆ ಅಂತೂ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಆಯಿತು. ಇನ್ನು ಟಿಫನ್ ಮಾಡೋಣ. ಸೊ ಆಲ್ಮೋಸ್ಟ್ ನಾನು ಯಾವಾಗಲೂ ಅಷ್ಟೇ ಹೇಳ್ತಾ ಇರುವಂಗೆ ಪೂಜೆ ಎಲ್ಲ ಮಾಡಿದ ಮೇಲೇ ನಾನು ಟಿಫನ್ ಮಾಡುವಂಥದ್ದು. ಈವ್ನಿಂಗ್ ಪೂಜೆ ಇದ್ದಾಗ ಅಷ್ಟೇ ನಾನು ಟಿಫನ್ನ ಬೇಗ ಮಾಡ್ಕೊಂಬಿಟ್ಟಿರ್ತೀನಿ, ಆಮೇಲೆ ಪೂಜೆ ಮಾಡ್ತೀನಿ. ಇಲ್ಲ ಬೆಳಗ್ಗೆ ಟೈಮನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಡ್ತೀನಿ ಪೂಜೆ. ನಾನು ಅದರೊಳಗಡೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಈ ರೀತಿ ಟಿಫನ್ನ ಮಾಡ್ಕೊತೀನಿ. ಇವಾಗ ದೋಸೆನ ಹಾಕ್ತಾಯಿದ್ದೀನಿ. ಕಾಯ್ದಿರೋ ಹಂಚ ಮೇಲೆ ಸ್ವಲ್ಪ ದೋಸೆನ ಹಾಕಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಮೇಲ್ಗಡೆಯಿಂದ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಟು ಅಂತಂದರೆ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಮೊದಲನೇ ದೋಸೆನ ಸ್ವಲ್ಪ ಹಾಗೆ ಸ್ಮೂತಾಗೇ ಎತ್ಕೊಂಡೆ, ಇನ್ನೊಂದು ದೋಸೆ ಹಾಕ್ಕೊಂಡೆ, 2 ದೋಸೆ ಹಾಕ್ಕೊಂಡಿದ್ದೆ. ಅದರಲ್ಲಿ ಒಂದು ದೋಸೆ ಈ ರೀತಿ ಸ್ಮೂತಲ್ಲಿ ಹಾಕ್ಕೊಂಡೆ, ಇನ್ನೊಂದು ದೋಸೆನ ಸ್ವಲ್ಪ ಮಸಾಲೆ ದೋಸೆ ಥರ ಬರುತ್ತಲ್ಲ ಆ ರೀತಿ ಚೆನ್ನಾಗಿ ಬೇಯಿಸ್ಬಿಟ್ಟು, ಏನಂತಾರೆ ರೋಸ್ಟ್ ಆಗೋ ರೀತಿ ನಾನು ಬೇಯಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಚಟ್ನಿ ಬಂದು ಇದ್ರ ಜೊತೆ ತುಪ್ಪ ಇದ್ರೂ ಚೆನ್ನಾಗಿರುತ್ತೆ. ಸೊ ತುಪ್ಪ ಖಾಲಿ ಆಗಿತ್ತು, ಹಾಗಾಗಿ ಚಟ್ನಿನ ಹಾಕೊತಾ ಇದ್ದೀನಿ. ಹಾಗೆಯೇ ಅವಲಕ್ಕಿ ಒಗ್ಗರಣೆ ಮಾಡಿದ್ನಲ್ಲ ಬೆಳಿಗ್ಗೆ, ಅದನ್ನು ನೋಡೋಣ ಸ್ವಲ್ಪ ತಿನ್ನೋಣ ಜೊತೆಲೇನೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕೊತಾ ಇದ್ದೀನಿ. ಇನ್ನೂ ಇಷ್ಟು ಅವಲಕ್ಕಿ ಇದೆ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸಿದ್ದಾದಮೇಲೆ ಸೊ ಹಂಗೇ ನಾನು ಕೂಡ ಸ್ವಲ್ಪ ದೋಸೆ ಜೊತೆ ತಿಂತಾ ಇದ್ದೀನಿ. ಇನ್ನು ಮಿಕ್ಕಿರುವಂಥದ್ದನ್ನ ಹೆಂಗಿದ್ರು ಈವ್ನಿಂಗ್ ಬರ್ತಾರಲ್ಲ ಅಮ್ಮ ಏನಾದರೂ ಕೊಡು ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ಅವರಿಗೇ ಆಗುತ್ತೆ ಅಂತ ಎತ್ತಿಕೊಂಡೆ. ಫೈನಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಹಂಗೇ ಬಂದು ಕೂತ್ಕೊಂಡಿದ್ದೀನಿ. ಸೋಫಾ ಕವರೆಲ್ಲ ತೆಗೆದುಬಿಟ್ಟಿದ್ದೀನಿ ಗೈಸ್. ಸ್ವಲ್ಪ ಎಲ್ಲ ವಾಶ್ಗೆ ಹಾಕಿದೆ, ಇವಾಗ ಬೇರೆ ಸಿಕ್ಕಾಪಟ್ಟೆ ಮೋಡಲ್ಲ, ಹಾಗಾಗಿ ಒಣಗೋದು ಒಂದು 2 ದಿನನಾದರೂ ತೊಗೊಳುತ್ತೆ. ಹಾಗಾಗಿ ಇನ್ನೂ ಹಾಕಿಲ್ಲ, ಹಾಕಬೇಕು. ಎತ್ಕೊಂಬಂದಿದ್ದೀನಿ, ಸ್ವಲ್ಪ ಎತ್ಕೊಂಬಂದಿದ್ದೀನಿ, ಇನ್ನೊಂದು ಸ್ವಲ್ಪ ಮೇಲ್ಗಡೆನೇ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಒಣಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಹಾಗೆಯೇ ಬ್ಲಾಗ್ ಕೂಡ ಎಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆಯೇ ಎಂಡ್ ಮಾಡೋಕ್ಕೆ ಮುಂಚೆ ಒಂದು ವಿಷಯನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ವಿಷಯ ಅನ್ನೋದಕ್ಕಿಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಅಂದ್ಕೊಳ್ಳಿ. ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ದುಃಖದ ದಿನಗಳು ಇರುತ್ತೆ ಅಥವಾ ಬಂದಿರುತ್ತೆ ಪ್ರೆಸೆಂಟ್ ಅನ್ನೋದಾದರೆ, ಮುಂದೆ ಒಂದಿನ ನಮಗೆ ಖುಷಿ ಅನ್ನೋದು ಸಿಕ್ಕಾಪಟ್ಟೆ ಆ ದಿನಗಳು ನಮಗೆ ಕಾಯ್ತಾ ಇರುತ್ತೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಸೊ ಅದಕ್ಕೋಸ್ಕರನಾದ್ರೂ ಈ ಪ್ರೆಸೆಂಟ್ ಟೈಮ್ ಏನಿರುತ್ತೆ ನಮ್ಮ ದುಃಖದ ದಿನಗಳು, ಅದನ್ನು ಫೇಸ್ ಮಾಡಲೇಬೇಕಾಗತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಖುಷಿ ದಿನಗಳೇನಿರುತ್ತೆ, ಇವತ್ತು ನಾವು ಖುಷಿ ಪಡ್ತಿದ್ದೀವಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಇವತ್ತು ಖುಷಿ ಪಡ್ತಿದ್ದೀವಿ ಅನ್ನೋದಾದರೆ, ಮುಂದೆ ನಮಗೆ ಒಂದು ದುಃಖದ ದಿನಗಳಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಆ ದಿನಗಳು ಕೂಡ ಕಾಯ್ತಾ ಇರುತ್ತೆ. ಹಾಗೆಯೇ ಮನುಷ್ಯನ ಜೀವನದಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ, ಇದೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಜಾಸ್ತಿ ನಂಬೋದು ಅಂತ ಹೇಳಿದ್ರೆ, ಇವತ್ತೇನೇ ಒಂದು ಆಗಿದ್ರು ನಮ್ಮ ಲೈಫಲ್ಲಿ ಮುಂದೆ ಎಲ್ಲೋ ಒಂದಿನ ನಮ್ಗೆ ಒಳ್ಳೇದಾಗುತ್ತೆ, ಒಳ್ಳೆ ದಿನ ಬಂದೇ ಬರುತ್ತೆ, ಒಳ್ಳೆ ದಿನಗಳು ಕಾಯ್ತಾ ಇರುತ್ತೆ ನಮಗೋಸ್ಕರ ಅನ್ನೋದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಹೀಗೆ ಮುಂದೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.